ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಉಪ್ಪಿನ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶುಗರ್ ನಿಯಂತ್ರಣ, ಬಿ ಹೊಟ್ಟೆ ಶುದ್ಧಿ, ಸಿ ರಕ್ತದೊತ್ತಡ ನಿಯಂತ್ರಣ, ಡಿ ಶ್ವಾಸಕೋಶ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೊಟ್ಟೆ ಶುದ್ಧಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪ್ಪು ಮಿಶ್ರಿತ ಬಿಸಿ ನೀರನ್ನು ಸೇವಿಸುವುದರಿಂದ ಕರುಳು ಶುಚಿಯಾಗುತ್ತದೆ, ಮಲಬದ್ಧತೆಯ ಸಮಸ್ಯೆ ದೂರಾಗುತ್ತದೆ, ವಿಷಕಾರಿ ಅಂಶಗಳು ಬೆವರಿನ ಮೂಲಕ ಹೊರಬರುತ್ತವೆ, ಕರುಳಿನ ಚಲನೆ ಸುಗಮವಾಗಿ, ಜೀರ್ಣಕ್ರಿಯೆ ವೃದ್ಧಿಗೊಳ್ಳುತ್ತದೆ. ಈ ಪ್ರಕ್ರಿಯೆಯ ವೇಳೆ ಕರುಳಿನ ಒಳಗಿರುವ ಕೆಲ ವಿಷಕಾರಿ ಜಂತು ಮತ್ತು ಪರಾವಲಂಬಿ ಜೀವಿಗಳು ನಾಶವಾಗುತ್ತವೆ. ಎರಡನೇ ಪ್ರಶ್ನೆ, ಅಯೋಧ್ಯೆಯ ಶ್ರೀರಾಮಲಲ್ಲಾ ದೇವಾಲಯದ ನಿರ್ಮಾಣದ ವಿಶೇಷತೆ ಏನು? ಆಪ್ಷನ್ಸ್: ಎ ತಾಮ್ರದ ಫಲಕ, ಬಿ ಥೈಲ್ಯಾಂಡ್ನ ಮಣ್ಣು, ಸಿ ವಾಸ್ತುಶಿಲ್ಪಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಆಲಯದ 2000 ಅಡಿಗಳಷ್ಟು ಕೆಳಗೆ ಭಗವಾನ್ ರಾಮ ಮತ್ತು ಅಯೋಧ್ಯೆಯ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಕೆತ್ತಲಾದ ತಾಮ್ರದ ಫಲಕವನ್ನು ಇರಿಸಲಾಗಿದೆ. ಇದು ದೇವಾಲಯದ ಗುರುತನ್ನು ಭವಿಷ್ಯದ ಪೀಳಿಗೆಗೆ ಸಂರಕ್ಷಿಸುತ್ತದೆ. ಆಗಸ್ಟ್ 5ರ ಪವಿತ್ರೀಕರಣ ಸಮಾರಂಭವನ್ನು ಭಾರತಾದ್ಯಂತ 150 ನದಿಗಳ ಪವಿತ್ರ ನೀರಿನಿಂದ ನಡೆಸಲಾಯಿತು. ದೇವಾಲಯವು 3 ಮಹಡಿಗಳನ್ನು ಹೊಂದಿದ್ದು 2.7 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ದೇವಾಲಯವು 360 ಅಡಿ ಉದ್ದ, 235 ಅಡಿ ಅಗಲ ಮತ್ತು ಶಿಖರ ಸೇರಿದಂತೆ 161 ಅಡಿ ಎತ್ತರವನ್ನು ತಲುಪುತ್ತದೆ. ನಿರ್ಮಾಣ ಕಾರ್ಯದಲ್ಲಿ ಥೈಲ್ಯಾಂಡ್ನಿಂದ ತಂದ ಮಣ್ಣನ್ನು ಬಳಸಲಾಗಿದೆ. ರಾಮ ಮಂದಿರವನ್ನು ನಿರ್ಮಿಸಲು ಬಳಸಿದ ಇಟ್ಟಿಗೆಗಳಲ್ಲಿ ಶ್ರೀರಾಮ ಎಂಬ ಪವಿತ್ರ ಶಾಸನವಿದೆ. ರಾಮ ಮಂದಿರವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಉಕ್ಕು ಅಥವಾ ಕಬ್ಬಿಣವನ್ನು ಬಳಸಲಾಗಿಲ್ಲ. ಸೋಮನಾಥ ದೇವಾಲಯ ಸೇರಿದಂತೆ ವಿಶ್ವದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ರಚಿಸುವಲ್ಲಿ ಹೆಸರುವಾಸಿಯಾಗಿರುವ ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಮ್ಪುರ ನೇತೃತ್ವದಲ್ಲಿ ದೇವಾಲಯದ ವಾಸ್ತುಶಿಲ್ಪದಲ್ಲಿ ತಲೆಮಾರುಗಳನ್ನು ಮೀರಿದ ಪರಂಪರೆಯನ್ನು ರಚಿಸಿದ್ದಾರೆ. ರಾಮ ಮಂದಿರದ ಅಡಿಪಾಯವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಇದನ್ನು ನಿರ್ಮಿಸಲು 2587 ಪ್ರದೇಶಗಳಿಂದ ಪವಿತ್ರ ಮಣ್ಣನ್ನು ತರಲಾಗಿದೆ. ಹಾಗೆ ರಾಮ ಮಂದಿರ ದೇವಾಲಯದ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತದೆ. ಮೂರನೇ ಪ್ರಶ್ನೆ, ಹಸಿವು ಆಗುತ್ತಿಲ್ಲ ಎನ್ನುವವರು ಏನನ್ನು ತಿನ್ನುವುದರಿಂದ ಹಸಿವು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ಪುದೀನ, ಸಿ ಅಂಜೂರ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಕೆಲವರಿಗೆ ಹಸಿವೆ ಆಗುವುದಿಲ್ಲ, ಏನನ್ನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಹೀಗಾಗಿ ಇಂತಹ ಸಮಸ್ಯೆ ಇದ್ದವರು ನಿಂಬೆ ರಸ, ಖರ್ಜೂರ, ಶುಂಠಿ, ದಾಲ್ಚಿನ್ನಿ, ಮೆಂತೆಕಾಳು, ದ್ರಾಕ್ಷಿ ತಿನ್ನುವುದರಿಂದ ಹಸಿವಾಗಲು ಇವು ನೆರವಾಗುತ್ತವೆ. ನಾಲ್ಕನೇ ಪ್ರಶ್ನೆ, ಆಗಾಗ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಯಾವುದನ್ನು ಕೊಡುವುದರಿಂದ ಅವರ ಆರೋಗ್ಯ ಸುಧಾರಿಸುತ್ತದೆ? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ದಾಲ್ಚಿನ್ನಿ, ಸಿ ಬಜೆ, ಡಿ ಜಾಯಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನ್ನಿ. ಮಕ್ಕಳ ಆರೋಗ್ಯ ಪದೇ ಪದೇ ಹದಗೆಡುತ್ತಲೇ ಇದ್ದರೆ ಮಕ್ಕಳಿಗೆ ಬೇಗನೆ ಕೆಲವು ಸೋಂಕುಗಳು ಅವರನ್ನು ಬಾಧಿಸುತ್ತವೆ ಎಂದರ್ಥ. ಹೀಗಾದಾಗ ಮನೆಯಲ್ಲಿ ದಾಲ್ಚಿನ್ನಿ ಉತ್ತಮ ಮದ್ದಾಗಿದ್ದು, ಮಕ್ಕಳಿಗೆ ಆಹಾರದ ಮೂಲಕ ದಾಲ್ಚಿನ್ನಿ ನೀಡಿದರೆ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಫಂಗಸ್ ಸೋಂಕು ನಿವಾರಣೆ ಮಾಡುತ್ತದೆ, ಕಫ ಕರಗಿಸುತ್ತದೆ. ಸಕ್ಕರೆ ಬದಲಿಗೆ ದಾಲ್ಚಿನ್ನಿ ಬಳಸಿ ಸಕ್ಕರೆ ಮಟ್ಟವನ್ನು ಹತೋಟಿಯಲ್ಲಿಡುತ್ತದೆ. ಮಕ್ಕಳ ರೋಗನಿರೋಧಕ ಹೆಚ್ಚಿಸಲು ಶೀತ, ಕೆಮ್ಮು, ನೆಗಡಿಗೆ ದಾಲ್ಚಿನ್ನಿ ರಾಮಬಾಣವಾಗಿದೆ. ಐದನೇ ಪ್ರಶ್ನೆ, ಸ್ನಾನ ಮಾಡುವಾಗ ಯಾವ ತಪ್ಪನ್ನು ಮಾಡಬಾರದು ಎನ್ನುತ್ತದೆ ಆಧ್ಯಾತ್ಮಿಕ ಶಾಸ್ತ್ರ? ಆಪ್ಷನ್ಸ್: ಎ ನಗ್ನ ಸ್ನಾನ, ಬಿ ತಣ್ಣೀರಿನ ಸ್ನಾನ, ಸಿ ಬಿಸಿ ನೀರಿನ ಸ್ನಾನ, ಡಿ ನದಿ ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಎ ನಗ್ನ ಸ್ನಾನ. ನಗ್ನವಾಗಿ ಸ್ನಾನ ಮಾಡಿದರೆ ಆಧ್ಯಾತ್ಮಿಕವಾಗಿ ವಿಶೇಷ ಲಾಭವಾಗುವುದಿಲ್ಲ ಎಂದು ಹೇಳಲಾಗಿದೆ. ಇದಕ್ಕೆ ಕಾರಣವೆಂದರೆ ನಗ್ನರಾಗಿ ಸ್ನಾನ ಮಾಡುವಾಗ ನಮ್ಮ ದೇಹದ ರಂಧ್ರಗಳಿಂದ ರಜ, ತಮ ವಾಯುಗಳು ಹೊರಹೋಗುತ್ತವೆ. ಹೊರಹೋಗುವ ಈ ವಾಯು ಕೂಡಲೇ ಅನಿಷ್ಟ ಶಕ್ತಿಗಳ ಸಂಪರ್ಕಕ್ಕೆ ಬರುತ್ತವೆ. ಇದರಿಂದ ನಿರ್ವಸ್ತವಾದ ದೇಹವು ಕೂಡಲೇ ರಜಾತಮದಿಂದ ತುಂಬಿ ಹೋಗುತ್ತದೆ.
ಹಾಗಾಗಿ ಹೀಗೆ ನಗ್ನರಾಗಿ ಸ್ನಾನ ಮಾಡಿದರೆ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎನ್ನಲಾಗುತ್ತದೆ. 6ನೇ ಪ್ರಶ್ನೆ, ಗರ್ಭಿಣಿಯರು ಊಟದಲ್ಲಿ ಯಾವುದನ್ನು ಸೇವಿಸುವುದರಿಂದ ನೈಸರ್ಗಿಕ ಹೆರಿಗೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ಮೊಸರು, ಸಿ ತುಪ್ಪ, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪ. ತುಪ್ಪವನ್ನು ಸೇವಿಸುವುದು ಗರ್ಭಿಣಿಯರಿಗೆ ಅತ್ಯವಶ್ಯಕವಾದುದಾಗಿದೆ. ನೈಸರ್ಗಿಕ ಹೆರಿಗೆಯನ್ನು ನೀವು ಬಯಸುತ್ತಿದ್ದೀರಿ ಎಂದಾದಲ್ಲಿ ತುಸು ಹೆಚ್ಚು ಪ್ರಮಾಣದಲ್ಲಿಯೇ ತುಪ್ಪವನ್ನು ಸೇವಿಸುವುದು ಒಳ್ಳೆಯದು. 7ನೇ ಪ್ರಶ್ನೆ, ನಮ್ಮ ಜೀರ್ಣಕ್ರಿಯೆ ಕಳಪೆಯಾದಾಗ ಯಾವುದು ನಮ್ಮ ದೇಹದಲ್ಲಿ ಶೇಖರಣೆಯಾಗುತ್ತದೆ? ಆಪ್ಷನ್ಸ್: ಎ ಅಗ್ನಿ, ಬಿ ವಾತ, ಸಿ ವಿಷ, ಡಿ ಪಿತ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ. ನಮ್ಮ ಜೀರ್ಣಕ್ರಿಯೆಯು ಕಳಪೆಯಾಗಿರುವಾಗ ಅಂದರೆ ವಿಷಗಳು ಜೀರ್ಣಾಂಗದಲ್ಲಿ ಶೇಖರಣೆಯಾಗುತ್ತವೆ. ಇದು ಆಮ್ಲೀಯ ಹೊಟ್ಟೆ, ಮಲಬದ್ಧತೆ ಮತ್ತು ಅತಿಸಾರ, ಚರ್ಮದ ಸಮಸ್ಯೆಗಳು, ಅಲರ್ಜಿಗಳು, ಮೆದುಳಿನ ಮಂಜು, ಅಡ್ಡಿಪಡಿಸಿದ ವಿನಾಯಿತಿ ಮತ್ತು ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 8ನೇ ಪ್ರಶ್ನೆ, ಪ್ರತಿದಿನ 1 ಕ್ಯಾರೆಟ್ ತಿನ್ನುವುದರಿಂದ ಯಾವ ಅಂಗಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಕಣ್ಣು, ಬಿ ಹಲ್ಲು, ಸಿ ಹೊಟ್ಟೆ, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲು. ಪ್ರತಿದಿನ 1-2 ಕ್ಯಾರೆಟ್ ತಿನ್ನುವುದರಿಂದ ಹಲ್ಲುಗಳು ಗಟ್ಟಿಯಾಗುತ್ತವೆ ಮತ್ತು ಬಾಯಿಯ ದುರ್ವಾಸನೆಯನ್ನು ಇದು ತಡೆಯಲು ಸಹಾಯಕಾರಿಯಾಗಿದೆ. 9ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಮಧುಮೇಹವನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಬೆಂಡೆಕಾಯಿ, ಸಿ ಬೇವಿನ ರಸ, ಡಿ ಸೋರೆಕಾಯಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿ. ಬೆಂಡೆಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿ ಉತ್ತಮ ಪ್ರಮಾಣದ ಇನ್ಸುಲಿನ್ನ ಉತ್ಪತ್ತಿಯಾಗಿ ಮಧುಮೇಹ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ. 10ನೇ ಪ್ರಶ್ನೆ, ಗರ್ಭದಲ್ಲಿರುವ ಮಗು ಸ್ಮಾರ್ಟ್ ಆಗಲು ಏನು ಮಾಡಬೇಕು? ಆಪ್ಷನ್ಸ್: ಎ ಸಂಗೀತ ಕೇಳುವುದು, ಬಿ ಸೂರ್ಯನ ಬೆಳಕು, ಸಿ ಪೌಷ್ಟಿಕ ಆಹಾರ, ಡಿ ಧನಾತ್ಮಕ ವಾತಾವರಣ. ಉತ್ತರ ಈ ಮೇಲಿನ ಎಲ್ಲವೂ. ಸಂಗೀತ ಕೇಳುವುದು ಒಂದು ಥೆರಪಿ. ಇದು ಆಯಾಸವನ್ನು ಕಡಿಮೆ ಮಾಡುತ್ತದೆ, ಹಾಗಾಗಿ ಇದು ಇಬ್ಬರಿಗೂ ಒಳ್ಳೆಯದು. ಗರ್ಭಿಣಿಯ ಸುತ್ತಮುತ್ತ ಧನಾತ್ಮಕ ವಾತಾವರಣವಿರುವುದು ಅತಿ ಮುಖ್ಯ. ಇದು ಮಗುವಿನ ಮೇಲೂ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಬೆಳಗ್ಗೆ 20 ನಿಮಿಷ ತಾಜಾ ಗಾಳಿ ಹಾಗೂ ಸೂರ್ಯನ ಕಿರಣ ಮೈಗೆ ಸೋಕಿದರೆ ಕಾಯಿಲೆಗಳಿಂದ ದೂರ ಇರಬಹುದು. ತಾಯಿ ಎಷ್ಟು ಉತ್ತಮ ಆಹಾರ ಸೇವಿಸುತ್ತಾಳೋ ಅಷ್ಟು ಮಗುವಿಗೆ ಪೌಷ್ಟಿಕಾಂಶ ಸಿಗುತ್ತದೆ ಹಾಗೂ ಪೋಷಕಾಂಶಯುಕ್ತ ಆಹಾರ ಸೇವನೆ ಅತಿ ಮುಖ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿದಿನ ಸೌತೆಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಜಂತುಹುಳು ನಾಶ, ಸಿ ತೂಕ ನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೌತೆಕಾಯಿಯಲ್ಲಿ ಸುಮಾರು 95% ನೀರು ಇರುತ್ತದೆ. ಸೌತೆಕಾಯಿಯಲ್ಲಿ ಫೈಬರ್ ಕೂಡ ಸಮೃದ್ಧವಾಗಿದ್ದು, ಫೈಬರ್ಗಳು ಮಲಬದ್ಧತೆಯನ್ನು ತಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯು ಬೀಟಾ ಕ್ಯಾರೋಟಿನ್ ನಂತಹ ಆಂಟಿ ಆಕ್ಸಿಡೆಂಟ್ಗಳಿಗೆ ಸಮೃದ್ಧವಾಗಿರುವುದರಿಂದ ಇದು ತೂಕ ನಷ್ಟಕ್ಕೂ ಹೆಚ್ಚು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.